ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಂಚಿ. ನಾನಿನ್ನ ಬಿಡಲಾರೆ ಇದೇ ನವೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಭಯ ಅನ್ನೋದಕ್ಕಿಂತ ಜಾಸ್ತಿ ತುಂಬ ಕಾನ್ಫಿಡೆನ್ಸ್ ಇದೆ. ಪ್ರೀವಿಯಸ್ 3 ಸಿನಿಮಾ ಮಾಡಿದ್ದೆ, ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ. ಈ ಒಂದು ಸಿನಿಮಾ ಮುಖಾಂತರ ನಾನು ಬೆಳಕಿಗೆ ಬರ್ತೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಕಂಟೆಂಟು, ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಚೇತನ್ ಸರ್, ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನಮಗಿದೊಂದು ಧೈರ್ಯ ಮತ್ತು ತುಂಬ ಉತ್ಸಾಹಭರಿತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡೋಬೇಕಂತ ಒಂದು ಬೈಟ್ಸ್ ಕೊಟ್ಟಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇದು ಹೇಳಬೇಕು ಹೇಳೋ ಗೊತ್ತಿಲ್ಲ. ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಇಟ್ಟಿದ್ದೆ. ಚೇತನ್ ಸರ್ ಮತ್ತು ತರುಣ್ ಸರ್ ಎಲ್ಲ ಹೆಂಗೆ ನಮ್ಮನ್ನು ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸು ಮಚ್ಚ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದರು. ಸೊ ಒಂದು ಮಾತು ಕೇಳ್ತೀನಿ, ತಪ್ಪಾಗಿದ್ರೆ ಕ್ಷಮಿಸಿ. ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್, ದಯವಿಟ್ಟು ಸರ್. ಕೇಳೋದ್ರಲ್ಲಿ ಖಂಡಿತ ತಪ್ಪೇ ಇಲ್ಲ. ನಾರ್ತ್ ಕರ್ನಾಟಕ ಸರ್ ನನ್ನ ಊರು. ಸುಮಾರು ಒಂದು 70 ವರ್ಷಗಳು ಮಾಡಿದ್ದೀನಿ. ಬೀದಿ ನಾಟಕಗಳು ಮಾಡಿದ್ದೀನಿ. ಆಮೇಲೆ 3 ಸಿನಿಮಾ ಮಾಡಿದ್ದೀನಿ. ನಾನೊಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಬೇಕಿದ್ದ ಬಂದವನು. ಆ ದೇವ್ರ ದಯಿಂದ 3 ಸಿನಿಮಾ ಲೀಡಾಗೇ ಮಾಡಿದ್ದೀನಿ. ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿಂತ ಕ್ಯಾರೆಕ್ಟರ್ ಸಿಕ್ಕಿದೆ. ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಅನಿಸ್ತು. ದಯವಿಟ್ಟು ನನಗೆ ಮೇಲ್ ಲೀಡ್ ಅಂತಲೇ ಇಲ್ಲ, ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಅಂತ ಕೇಳ್ತೀನಿ. ಸಾರಿ, ಸ್ವಲ್ಪ ಇಮೋಷನಲ್ ಆದೆ. ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಸರ್, ನಿಮ್ಮ ಜೊತೆ ವರ್ಕ್ ಮಾಡಬೇಕಂತ ಒಂದು ಕನಸಿದೆ ಸರ್. ದಯವಿಟ್ಟು ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್ ಕೇಳ್ತೀನಿ. ಎಸ್, ಪ್ರೀವಿಯಸ್ ಸಿನಿಮಾ 3 ಸಿನಿಮಾ ಮಾಡಿದ್ದೀನಿ. ಈ ಒಂದು ಸಿನಿಮಾದಲ್ಲಿ ತುಂಬ ಒಂದು ಪವರ್ಫುಲ್ ಆಗಿಂಥ ಕ್ಯಾರೆಕ್ಟರ್ ಇದೆ, ಒಂದು ಜವಾಬ್ದಾರಿ ಇರುವಂಥ ಒಂದು ಕ್ಯಾರೆಕ್ಟರ್ ಇದೆ. ಚೆನ್ನಾಗಿ ನಿಭಾಯಿಸಿದ್ದೀನಿ, ಒಂದು ತೃಪ್ತಿ ಕೊಟ್ಟಿದೆ. ಚೆನ್ನಾಗಿ ನಿಭಾಯಿಸಿದ್ದೀನಿಗಿಂತ ನನ್ನಲ್ಲಿರುವ ಒಂದು ಕಲೆನ ನವೀನ್ ಸರ್ ತೆಗೆಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೋರ್ ದನ್ ದ್ಯಾಟ್, ಅವರೊಬ್ಬರು ಚೆನ್ನಾಗಿ ಕತೆ ಬರೀತಾರೆ, ಮತ್ತು ಲಿರಿಕ್ಸ್ ಬರೀತಾರೆ, ಡೈಲಾಗ್ ಬರೀತಾರೆ, ಕೋರಿಯೋಗ್ರಫಿ ಮಾಡ್ತಾರೆ. ಅಷ್ಟೊಂದು ಟ್ಯಾಲೆಂಟ್ ಇರೋಂಥ ಮನುಷ್ಯ. ಟ್ಯಾಲೆಂಟ್ ಅಂತ ಹೇಳೋಕ್ಕಿಂತ ಒಂದು ಜ್ಞಾನ ಉಳ್ಳಂಥ ಮನುಷ್ಯ. ಜ್ಞಾನ ಒಂದು ಭಂಡಾರನೇ ಇದೆ ಅವ್ರ ತಲೆಯಲ್ಲಿ. ಸೊ ಇವಾಗ ಮುಂಬರುವಂಥ ಕಲಾವಿದರಿಗೆ, ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ನವೀನ್, ನಿಮ್ಮ ಡೆಬ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಒಬ್ಬ ವೆರಿ ಸ್ಟ್ರಾಂಗ್ ಲೇಡಿ. ಫಸ್ಟ್ ಡೇ ಯಾವ ಥರ ಉತ್ಸಾಹ ಚೈತನ್ಯ ಇತ್ತು, ಇವತ್ತು ಕೂಡ ಹಾಗೇ ಇದ್ದಾರೆ. ಒಂದು ದಿವಸ ಹೇಳಿದ್ರು ಮೇಡಮ್ ನನಗೆ, ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ. ಎಸ್, ಅಫ್ಕೋರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಯಿಂದ ಒಂದು 50 ಕೋಟಿ ಬಂದರೆ ಸಾಕು ಸರ್, ಒಂದು 20 ಸಿನಿಮಾ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು ನಾನು ಕೂಲಾಗಿ ತೊಗೊಂಡಿದ್ದೆ. ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ ನಾನು, ವಾಲ್ಟ್ ಡಿಸ್ನಿ, ಅಮೇರಿಕನ್ ಪ್ರೊಡ್ಯೂಸರ್ ಕಮ್ ಅನಿಮೇಟರ್ ಅವರು. ಒಂದು ಕೋಟ್ ಹೇಳ್ತಾರೆ, ವಿ ಡೋಂಟ್ ಮೇಕ್ ಮೂವೀಸ್ ಟು ಮೇಕ್ ಮನಿ, ವಿ ಮೇಕ್ ಮನಿ ಟು ಮೇಕ್ ಮೋರ್ ಮೂವೀಸ್ ಅಂತ. ಸೊ ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಮೇಡಮ್ ಇದ್ದಾರೆ. ಆ್ಯಕ್ಚುಲಿ ತುಂಬ ಒಳ್ಳೇದದು. ನಮ್ಮಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ, ಅವ್ರ ಫ್ಯಾಮ್ಲಿಗೆ ಒಳ್ಳೇದಾಗುತ್ತೆ. ಸೊ ಮೇಡಮ್, ನಿಮ್ಮ ಸಿನಿಮಾ ಕನಸು ಒಲವು ತುಂಬಾ ಇದೆ. ನಿಮಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ನಿಮ್ಮ ಕಂಪ್ನಿ ಮುಖಾಂತರ ಬರಲಿ, ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕಲಾವಿದೆಯಾಗಿ ನಾನು ಏನೂ ಹೇಳೋದು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ತುಂಬ ಡೆಡಿಕೇಟೆಡ್ಡು. ಎಸ್, ಇನ್ನೂ ತುಂಬ ಹೇಳೋದಿದೆ ನಿಮ್ಮ ಬಗ್ಗೆ. ನಾನು ಅದನ್ನು ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ, ಪಕ್ಕಾ ಶ್ಯೂರ್ ಇದನ್ನು ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ ಮೇಡಮ್. ಸಕ್ಸಸ್ ಆಗುತ್ತೆ ಸಿನಿಮಾ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಎಸ್, ಶ್ರೀಧರ್ ಸರ್, ಶ್ರೀನಿವಾಸ್ ಪ್ರಭು ಸರ್, ಮಹಾಂತೇಶ್, ರಘು, ಹರ್ಷಿತಾ ಅವರು ಮತ್ತು ಶರತ್ ಅವರು ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ. ಆ್ಯಂಡ್ ಶ್ರೀಧರ್ ಸರ್, ನಿಮಗೆ ನಮ್ಮದು ಮತ್ತು ಶ್ರೀಧರ್ ಸರ್ ಇದು 3ನೇ ಸಿನಿಮಾ. ಸರ್, ನೀವು ಕ್ರಶ್ ಸಿನಿಮಾದಲ್ಲಿ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಭಾಯಿಸಿದ್ದೀರಾ ಸರ್. ಅಲ್ಲಿ ಒಂದು ಕಾಲೇಜ್ ಸೀನ್ ಬರುತ್ತೆ, ಆ ಒಂದು ಸೀನ್ನ ಕಟ್ ಮಾಡಿ ಟ್ರೋಲ್ ಮಾಡಿದ್ದಾರೆ ಸರ್. ನಿಯರ್ಲಿ 22 ಮಿಲಿಯನ್ ವ್ಯೂಸ್ ಆಗಿದೆ ಸರ್. 22 ಮಿಲಿಯನ್ ವ್ಯೂಸು, 38,000 ಕಮೆಂಟ್ಸ್ ಇದೆ ಸರ್. ಇದು ಯಾವ ಸಿನಿಮಾ ಅಂತೇಳಿ.
22 ಮಿಲಿಯನಲ್ಲಿ 1-2 ಮಿಲಿಯನ್ ನಮ್ಮ ಸಿನಿಮಾ ನೋಡೋಕೆ ಬಂದಿದ್ರೆ ಇವತ್ತು ಕೈ ತುಂಬ ನನ್ನ ಕೆಲಸ ಇರೋದು. ಇರಲಿ, ಶ್ರಮ ಮತ್ತು ಪ್ರಯತ್ನ ನಿರಂತರವಾಗಿ ಇರಬೇಕು ಅಂತಾರೆ. ಸೊ ಅದು ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಈ ಒಂದು ಸಿನಿಮಾ ನಾನೇ ಬಿಡಲಾರೆ ಮುಖಾಂತರ ಅದಕ್ಕೆ ಪ್ರತಿಫಲ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಫೈನಲಿ ಈ ಒಂದು ವೇದಿಕೆ, ಇಷ್ಟೊಂದು ಥಿಯೇಟರು ಮತ್ತು ಇಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಅಂದರೆ ನಮ್ಮ ಬ್ರದರ್ ಮಲ್ಲಿಕಾರ್ಜುನ್ ಅವರು, ಅವರ ಸಪೋರ್ಟ್ ಇಲ್ಲದೇ ನಾನು ಇಲ್ಲಿವರೆಗೆ ಬರೋಕ್ಕಾಗ್ತಾ ಇರಲಿಲ್ಲ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಕೊನೆ ತನಕ ಇರಲಿ. ಎಸ್, ಫೈನಲ್ ಆಗಿ ಮಾಧ್ಯಮದವರಿಗೆ ಸಿನಿಮಾ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕನ್ನಡ ಪ್ರೇಕ್ಷಕರಿಗೆ November 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಮೋರ್ ದನ್ ದ್ಯಾಟ್ ಒಂದು ಗುರು ರಾಯರ್ದಂದು ಎನರ್ಜಿ ನಿಮ್ಮಲ್ಲಿ ಪಾಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಪ್ಲೀಸ್ ನಮ್ಮ ಸಿನಿಮಾನ November 29ಗೆ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಪ್ಲೀಸ್ ನೋ ಪೈರಸಿ. ಎಲ್ರಿಗೂ ನಮಸ್ಕಾರ. ವಿಜುವಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ ಚೇತನ್ ಸರ್, ಶ್ರೀಧರ್ ಸರ್, ನಮಸ್ಕಾರ ಸರ್. ಎಲ್ರಿಗೂ ಡ್ಯಾನಿ ಮಾಸ್ಟರ್, ಶರತ್ ಸರ್ ಆ್ಯಂಡ್ ರಘು ಸರ್, ಎಲ್ರಿಗೂ ಮಾಂತೇಶ್ ಸರ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಟ್ರೇಲರ್ ನೋಡಿದಾಗಲೇ ನನಗೆ ಇವಾಗ ಒಂದು ಡೈಲಾಗ್ ನೆನಪಾಯಿತು. ತುಂಬ ಆತ್ಮವಿಶ್ವಾಸದಿಂದ, ತುಂಬ ದೃಢ ನಿಶ್ಚಲದಿಂದ ಆ್ಯಂಡ್ ತುಂಬ ಹೆಮ್ಮೆಯಿಂದ ಒಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಸಿನಿಮಾದಲ್ಲ, ಬೇರೆ ಸಿನಿಮಾದು. ये तो सिर्फ ट्रेलर है, पिक्चर अभी बाकी है मेरे दोस्त. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಏನು ನೋಡಿದ್ದೀರಲ್ಲ, ಇದಕ್ಕೂ 100 times ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ತುಂಬ ಮಾತಾಡ್ಬಿಟ್ಟಿದ್ದೆ. ಸೊ ಡೈರೆಕ್ಟರ್ ಸರ್, ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀರಾ? ನವೀನ್ ಸರ್ ಬನ್ನಿ. ಹಾಗೆ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಹೇಮಂತ್ ಅವರು ಕೂಡ ವೇದಿಕೆ. ಹೇಮಂತ್ ಸರ್ ಬನ್ನಿ. ಆ್ಯಂಡ್ ಹೇಮಂತ್ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್, ಪ್ಲೀಸ್ ಬನ್ನಿ. ಚೇತನ್ ಸರ್ ಬನ್ನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ನಾವು ಸಿನಿಮಾ ಮಾಡೋದು ದೊಡ್ಡದು, ಅದಕ್ಕಿಂತ ದೊಡ್ಡದು ಜನರಿಗೆ ತಲುಪಿಸೋದು. ಕನ್ನಡ ಪಿಕ್ಚರ್ಸಿಂದ ನಾನು ಪ್ರವೀಣ್ ಏಕಾಂತ್ ಸರ್ ಮತ್ತು ಸುಮಂತ್ ಸರ್ಗೆ ಕದಿಬೇಕಂತೀನಿ. ಬರ್ತಾರೆ ಸರ್ ಬನ್ನಿ. ಒಂದೇ ಒಂದು ಮಾತು, ಬನ್ನಿ ಬನ್ನಿ ಸರ್, ಬನ್ನಿ. ಇಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಚೇತನ್ ಸರ್ ಒಂದು ಮಾತಾಡ್ಸ್ಬಿಟ್ಟು ಎಲ್ರೂ ಕರಿತೀನಿ. ಶೋರ್. ಪ್ರವೀಣ್ ಸರ್ ಬನ್ನಿ. ಸುಮಂತ್ ಸರ್, ನಾನು ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದರೆ, ಸುಮಂತ್ ಸರ್, ಓಕೆ, ಸುಮಂತ್ ಸರ್ ಇಲ್ಲ. ನಾನು ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ 4 pillars ಅಂತ ಹೇಳ್ತಾರೆ ಸಿನಿಮಾ ಮಾಡಬೇಕಾದ್ರೆ. 4 pillars ಆರ್ ವೆರಿ ಇಂಪಾರ್ಟೆಂಟ್. ನನ್ನ ಜಾಗದಲ್ಲಿ ನಾನು ನನ್ನ ತಾಯಿಗೆ ಇಡೋಕ್ಕೆ ಇಷ್ಟಪಡ್ತೀನಿ, ಶ್ರೀಮತಿ ಭಾರತಿ ಬಾಳಿ. ಸೆಕೆಂಡ್ ಬರ್ತಾರೆ ನಮ್ಮ ಡೈರೆಕ್ಟರ್. ಆ ಸಿನಿಮಾ ನಾನು ಮಾಡಬೇಕು ಅಂತ ಅಂದಾಗ ಇವ್ರು ಇಲ್ಲದೇ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನು ಟೇಬಲ್ ವರ್ಕ್ ಮಾಡಿದ್ರು ಸರ್, ಅದೇ ತೆರೆ ಮೇಲೆ ಕಾಣಿಸುತ್ತೆ. ಸೊ ಹಾಗಾಗಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಆ್ಯಂಡ್ ಅಮ್ಮಗೂ ಅಷ್ಟೇ ಹ್ಯಾಪಿ ಆಗಿದ್ದಾರೆ ಅವರು. ನನ್ನ ಮಗಳು ಮಾಡಬೇಕು ಅಂತ ಅಂದಿದ್ಲು, ಅದು ಮಾಡಿ ತೋರಿಸಿದ್ದಾಳೆ ಅಂತ. ಸೊ ಆ್ಯಂಡ್ ಥರ್ಡ್, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಈಸ್ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಅವರು. ಯಾಕಂತಂದರೆ ನಾವು ಹೊಸಬ್ರು ಆಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಸೊ ಒಂದು ರೈಟ್ ಪ್ರೊಡಕ್ಷನ್ ಮ್ಯಾನೇಜರ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿದ್ದು. ಸೊ ಥ್ಯಾಂಕ್ ಯು ಸರ್. ಏನೇ ಬೇಕಾಗಿದ್ರು ಅಲ್ಲೇ ಆನ್ ಸ್ಪಾಟಲ್ಲಿ ಇರ್ತಿತ್ತು. ಯಾರನ್ನೇ ಕಾಲ್ ಮಾಡಿ ಕರಿಬೇಕಾದ್ರೂ ದಿಢೀರ್ ಅಂತ ಒಂದು ಫೋನ್ ಕಾಲ್ ಹಾಕಿದರೆ ಬಂದುಬಿಡ್ತಿದ್ರು. ಸೊ ಆ ಥರದ ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಅದನ್ನ ಜನರಿಗೆ ತಲುಪಿಸೋದಿದೆಯಲ್ಲ, ಅದು ತುಂಬ ಕಷ್ಟಕರ ಕೆಲಸ. ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ ಪ್ರವೀಣ್ ಸರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ.
ಎಲ್ಲ ಕಡೆ ರೀಚ್ ಆಗ್ತಿದೆ ಆ್ಯಂಡ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಿದೆ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ November 29th ನಮ್ಮ ಸಿನಿಮಾ ಬರ್ತಿದೆ, ಎಲ್ಲರೂ ನೋಡಿ ಆ್ಯಂಡ್ ಆಶೀರ್ವಾದಿಸಿ. ಥ್ಯಾಂಕ್ ಯು. ಓಕೆ, ನೀವೆಲ್ಲರೂ ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.